ನಮಸ್ಕಾರ. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ನಂದಿ ಬೆಟ್ಟದಿಂದ ಗಾಂಧೀಜಿಯವರು ಹಲವು ಪತ್ರಗಳನ್ನು ಬರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಗಾಂಧೀಜಿಯವರು ತಂಗಿದ್ದರು. ಆಗ ಬಹಳಷ್ಟು ಪತ್ರಗಳನ್ನು ಅವರು ಬರೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ ಸತ್ಯಾಗ್ರಹ, ಉಪವಾಸ, ಕಾಲ್ನಡಿಗೆಯ ಕಾರಣದಿಂದ ಬಳಲಿದ್ದಂತಹ ಮಹಾತ್ಮ ಗಾಂಧೀಜಿ ಅವರಿಗೆ ರಕ್ತದ ಒತ್ತಡ ಹೆಚ್ಚಾಗಿ ಆರೋಗ್ಯ ಕೆಟ್ಟಿತ್ತು. ವೈದ್ಯರ ಸಲಹೆ ಪ್ರಕಾರ ವಿಶ್ರಾಂತಿಗಾಗಿ 1927 ಏಪ್ರಿಲ್ 19ರಂದು ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಕ್ಕೆ ಗಾಂಧೀಜಿಯವರು ಬರ್ತಾರೆ. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯಲ್ಲಿ ಇದ್ದರೂ ಕೂಡ ಪತ್ರಗಳನ್ನು ಬರಿತಾ ಇದ್ದರು. ತಮ್ಮ ಮಾನಸ ಪುತ್ರಿ ಮೀರಾ ಬೆಹನ್ಗೆ 30ಕ್ಕೂ ಹೆಚ್ಚು ಪತ್ರಗಳನ್ನು ಗಾಂಧೀಜಿ ಇಲ್ಲಿಂದಲೇ ಬರೆದಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಅವರ ಪತ್ನಿ ಪ್ರಭಾವತಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸತೀಶ್ ಚಂದ್ರ ದಾಸ್ ಗುಪ್ತಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ತಮ್ಮ ಸೋದರ ಅಳಿಯ ನಾರಾಯಣ್ ದಾಸ್ ಗಾಂಧಿ ಅವರಿಗೆ, ಸಬರಮತಿ ಆಶ್ರಮದ ಮಹಿಳೆಯರಿಗೆ, ಇಂಡಿಯನ್ ಒಪಿನಿಯನ್ ಪತ್ರಿಕೆ ಸಂಪಾದಕ ಛಾಗನ್ ಲಾಲ್ ಗಾಂಧಿ ಅವರಿಗೆ, ಚರಕವನ್ನು ವಿನ್ಯಾಸಗೊಳಿಸಿದ ಗಾಂಧೀಜಿಯವರ ಅಳಿಯ ಮಗನ್ ಲಾಲ್ ಗಾಂಧಿ ಅವರಿಗೆ, ಗಾಂಧೀಜಿಯಿಂದ ಪ್ರಭಾವಿತರಾಗಿದ್ದಂಥ ಅಮೆರಿಕನ್ ತತ್ವಜ್ಞಾನಿ R.B. ಗ್ರೆಗ್ ಅವರಿಗೆ, ಶಂಕರನ್ ಅವರಿಗೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಸಹಚರರಾಗಿದ್ದಂಥ ಲಿಥುವೇನಿಯಾದ ಮೂಲದ ಹರ್ಮನ್ ಕಾಲೆನ್ಬಾಕ್ ಅವರಿಗೆ, ಗುಲ್ಜಾರಿಲಾಲ್ ನಂದಾ ಅವರಿಗೆ, ವಲ್ಲಭಭಾಯಿ ಪಟೇಲ್ ಮಗಳು ಮನಿಬೆನ್ ಅವರಿಗೆ, ತಮ್ಮ ಮೂರನೇ ಮಗ ರಾಮದಾಸ್ನನ್ನು ಮದುವೆ ಆಗಲಿರುವಂತಹ ನಿರ್ಮಲಾ ಅವರಿಗೆ, ಲಾಲಾ ಲಜಪತ್ ರಾಯ್ ಅವರಿಗೆ, ಪ್ರಭುದಾಸ್ ಗಾಂಧಿ, ಮಹಿಳಾ ಕಾರ್ಮಿಕ ಚಳವಳಿ ಪ್ರಾರಂಭಿಸಿದ ಅನಸೂಯ ಬೆನ್ ಸಾರಾಭಾಯಿ ಅವರಿಗೆ, ಎರಡನೇ ಮಗ ಮಣಿಲಾಲ್ ಮತ್ತು ಸುಶೀಲಾ ಗಾಂಧಿ ಅವರಿಗೆ, ಜವಾಹರ್ಲಾಲ್ ನೆಹರು ಅವರಿಗೆ ನಂದಿ ಬೆಟ್ಟದಿಂದ ಗಾಂಧೀಜಿಯವರು ಪತ್ರವನ್ನು ಬರೆದಿದ್ದಾರೆ. ವಿಯೆಟ್ನಾಂ ದೇಶದ ಸೈಗಾನ್ನಲ್ಲಿ ಎಕ್ಸ್ಟ್ರೀಮ್ ಎಸಿ ಎಂಬ ಫ್ರೆಂಚ್ ವಾರಪತ್ರಿಕೆಯ ಸಂಪಾದಕ ಜಾರ್ಜಸ್ ಮಿಗ್ನಾನ್ಗೆ ಫ್ರೆಂಚ್ ಭಾಷೆಯಲ್ಲಿನ ತಮ್ಮ ಆತ್ಮಕಥೆಯನ್ನು ಧಾರಾವಾಹಿಯಾಗಿ ಪ್ರಕಟಿಸಲು ಅನುಮತಿ ನೀಡಿರುವ ಪತ್ರ. ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಯಂಗ್ ಇಂಡಿಯಾ, ನವಜೀವನ್, ಹರಿಜನ್ ಮುಂತಾದ ಪತ್ರಿಕೆಗಳಿಗೂ 35ಕ್ಕೂ ಹೆಚ್ಚು ಲೇಖನಗಳನ್ನು ನಂದಿ ಬೆಟ್ಟದಲ್ಲಿ ಇದ್ದಾಗಲೇ ಗಾಂಧೀಜಿಯವರು ಬರೆದಿದ್ದಾರೆ. ಸರ್ C.V. ರಾಮನ್ ಅವರೊಂದಿಗೆ ನಡೆಸಿರುವ ಸಂದರ್ಶನವು ಕೂಡ ವಿಶೇಷವಾಗಿ ಇದೆ. ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ 45 ದಿನ ಕಾಲ ರಮಣೀಯ ದೃಶ್ಯಗಳನ್ನು ಕಾಣಸಿಗುವಂಥ ಕನ್ನಿಂಗ್ಹ್ಯಾಮ್ ನಿರ್ಮಿಸಿದ್ದ ಓಕ್ಲ್ಯಾಂಡ್ ಭವನದಲ್ಲಿ 1927 ಜೂನ್ 5ರವರೆಗೆ ತಂಗಿದ್ರು. ಮತ್ತೊಮ್ಮೆ ನಂದಿ ಬೆಟ್ಟಕ್ಕೆ 1936 ಮೇ 10ಕ್ಕೆ ಬಂದವರು 20 ದಿನ ನಂದಿ ಬೆಟ್ಟದಲ್ಲಿದ್ದರು. ಗಾಂಧೀಜಿಯವರು ನಂದಿಗಿರಿಧಾಮದಲ್ಲಿ ಇದ್ದ ಅವಧಿಯಲ್ಲಿ ನಿತ್ಯವೂ ಅವರಿಗೆ ದೇಶ ವಿದೇಶಗಳಿಂದ ಪತ್ರಗಳು ಬರ್ತಾ ಇದ್ವು. ಅವರೂ ಕೂಡ ದೇಶ ವಿದೇಶಗಳಿಗೆ ಪತ್ರವನ್ನು ಬರೀತಾ ಇದ್ದರು. ಮಹಾತ್ಮರು ಬರೆದ ಪತ್ರಗಳಲ್ಲಿ ನಂದಿ ಬೆಟ್ಟ ಎನ್ನುವ ಒಕ್ಕಣೆಯೂ ಕೂಡ ಇದೆ. ಹೀಗೆ ಮಹಾತ್ಮ ಗಾಂಧೀಜಿಯವರು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಿಂದ ಬರೆದ ಪತ್ರ ವ್ಯವಹಾರಗಳು ಇತಿಹಾಸದ ಪುಟಗಳಲ್ಲಿ ಸ್ಥಾನವನ್ನು ಪಡೆದಿವೆ. ವಿಳಾಸ ಬರೆಯುವ ಜಾಗದಲ್ಲಿ ಕೆಲವರು ಮಹಾತ್ಮ ಗಾಂಧೀಜಿ ಎಂದಷ್ಟೇ ಬರೆದಿದ್ದಾರೆ. ಇನ್ನು ಕೆಲವರು ವಿಳಾಸ ಬರೆಯುವುದರ ಬದಲು ಮಹಾತ್ಮರ ಚಿತ್ರವನ್ನು ರಚನೆ ಮಾಡಿದ್ದಾರೆ. ಗಾಂಧೀಜಿ, ನ್ಯೂಡೆಲ್ಲಿ ಎಂದು ಕೆಲವರು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂಚೆ ಇಲಾಖೆಯವರು ಮಾತ್ರ ಗಾಂಧೀಜಿ ದೇಶದ ಯಾವ ಭಾಗದಲ್ಲಿದ್ದರೂ ಕೂಡ ಪತ್ತೆ ಹಚ್ಚಿ ಅವರಿಗೆ ಬಂದಿರುವಂತಹ ಪತ್ರಗಳನ್ನು ತಲುಪಿಸ್ತಾ ಇದ್ದರು. ಬ್ರಿಟಿಷ್ ಸೇನಾಧಿಕಾರಿ ಮಗಳು ಮೆಡಲಿನ್ ಸ್ಲೇಡ್ ಗಾಂಧಿಯವರ ವ್ಯಕ್ತಿತ್ವಕ್ಕೆ ಮಾರು ಹೋದರು. ಅವರ ಆಶ್ರಮ ಸೇರಿ ಮೀರಾ ಬೆಹನ್ ಆದರು. ಆಕೆ ಗಾಂಧೀಜಿಯವರ ಮಾನಸಪುತ್ರಿ. ಅವರಿಗೆ ಗಾಂಧೀಜಿ ಅಂಬೋಲಿಯಿಂದ ಬರೆದಂತಹ ಪತ್ರದಲ್ಲಿ ಮುಂದಿನ 2 ತಿಂಗಳು ಆರೋಗ್ಯ ಸುಧಾರಣೆಗಾಗಿ ನಂದಿ ಬೆಟ್ಟದಲ್ಲಿ ತಂಗಲಿದ್ದು ತಮ್ಮ ವಿಳಾಸ ನಂದಿ ಬೆಟ್ಟ, ಮೈಸೂರು ಎಂದು ಗಾಂಧೀಜಿ ಬರೆದಿದ್ದರು. ದಿ ಎಸೆನ್ಷಿಯಲ್ ರೈಟಿಂಗ್ಸ್ ಆಫ್ ಮಹಾತ್ಮ ಗಾಂಧಿ ಎಂಬ ಗ್ರಂಥವನ್ನು ಸಂಪಾದಿಸಿರುವಂಥ
ರಾಘವನ್ ಅಯ್ಯರ್ ಅವರ ಪ್ರಕಾರ ಗಾಂಧೀಜಿ 4 ದಶಕಗಳ ಕಾಲ ದಿನವೊಂದಕ್ಕೆ ಕನಿಷ್ಠ ಪಕ್ಷ 70 ಪತ್ರಗಳನ್ನಾದರೂ ಬರೀತಾ ಇದ್ರು. ಗಾಂಧೀಜಿ ಸತತ 4 ತಾಸು ಪತ್ರ ಬರೀತಾ ಇದ್ರಂತೆ. ಬರೆದು ಬಲಗೈ ನೋವಾದರೆ ಎಡಗೈಯಲ್ಲಿ ಬರೀತಾ ಇದ್ರು. ಇಂಗ್ಲೀಷು, ಹಿಂದಿ, ಗುಜರಾತಿ 3 ಭಾಷೆಗಳಲ್ಲಿ ಅವರು ಬರೀತಾ ಇದ್ರು. ಪತ್ರದಲ್ಲಿ ಅವರು ಬರೆಯದ ವಿಷಯಗಳೇ ಇಲ್ಲ. ಸತ್ಯಾಗ್ರಹದ ಮಹತ್ವ, ಖಾದಿಯ ಸಿದ್ಧಾಂತ, ರಾಜಕೀಯ ಹೋರಾಟ, ಧರ್ಮ, ಆರೋಗ್ಯ, ನೈರ್ಮಲ್ಯ, ನೈತಿಕತೆ, ಯೋಗ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅವರು ಬರೆದಿದ್ದಾರೆ. ಯಾರೇ ಪತ್ರ ಬರೆಯಲಿ ಅವರಿಗೆಲ್ಲ ಉತ್ತರಿಸುತ್ತಿದ್ದುದು ಅವರ ವಿಶೇಷ ಗುಣ. ನಂದಿ ಬೆಟ್ಟದಲ್ಲಿದ್ದಾಗ ಗಾಂಧೀಜಿ ಬರೆದಿರುವ ಪತ್ರಗಳು 250ಕ್ಕೂ ಹೆಚ್ಚು. ಅವರು ನಂದಿ ಬೆಟ್ಟದಲ್ಲಿದ್ದಾಗ ಬರೆದಿರುವಂತಹ ಪತ್ರಗಳು ಹಾಗೂ ವಿವಿಧ ಪತ್ರಿಕೆಗಳಿಗೆ ಬರೆದ ಲೇಖನಗಳು ಸುಮಾರು 320ಕ್ಕೂ ಹೆಚ್ಚು ಪುಟಗಳು ಇವೆ. ಪ್ರತಿದಿನವೂ ಭಾರತೀಯರು ಸೇರಿದಂತೆ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ ಮತ್ತು ಇತರೆಡೆಗಳಿಂದ ಬರುತ್ತಿದ್ದ ಪತ್ರಗಳಿಗೆ ತಪ್ಪದೆ ಉತ್ತರವನ್ನು ನೀಡ್ತಾ ಇದ್ರು. ದ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಎಂಬ 100 ಪುಸ್ತಕಗಳ ಗ್ರಂಥ ಸಂಪುಟದಲ್ಲಿ ಗಾಂಧೀಜಿ ತಮ್ಮ ಜೀವಿತಾವಧಿಯಲ್ಲಿ ಬರೆದಿರುವ 31,000ಕ್ಕೂ ಹೆಚ್ಚು ಪತ್ರಗಳನ್ನು ಸಂಗ್ರಹ ಮಾಡಿ ಇಡಲಾಗಿದೆ. ಇದರಲ್ಲಿ 1,70,00,000 ಪದಗಳು ಇವೆ. ಈ ಪುಸ್ತಕಗಳಲ್ಲಿ ನಂದಿ ಬೆಟ್ಟದಿಂದ ಗಾಂಧೀಜಿಯವರು ಬರೆದ ಪತ್ರಗಳು ಕೂಡ ಅಡಕವಾಗಿವೆ. ಏಪ್ರಿಲ್ 19, 1927ರಂದು ಕುವಲಯಾನಂದ್ ಅವರಿಗೆ ಬರೆದ ಪತ್ರದಲ್ಲಿ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ವೈದ್ಯರ ಸಲಹೆಯಂತೆ ಆರೋಗ್ಯ ಸುಧಾರಣೆಗೆ ಬಂದಿದ್ದು, ತಾವು ಪ್ರತಿದಿನ ಶೀರ್ಷಾಸನ ಮತ್ತು ಮೂಗಿನ ಹೊಳ್ಳೆಗಳನ್ನು ಶುದ್ಧೀಕರಿಸುವ ನೇತಿಯನ್ನು ಅಭ್ಯಾಸ ಮಾಡುತ್ತಿರುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಗಾಂಧೀಜಿಯ ಬರವಣಿಗೆಯ ಗ್ರಂಥ ಸರಣಿಯನ್ನು ಸಂಪಾದಿಸಿರುವ ಕೃಷ್ಣಸ್ವಾಮಿ ಸ್ವಾಮಿನಾಥನ್ ಹೇಳುವಂತೆ, ಗಾಂಧೀಜಿಯ ಉಡುಪಿನಂತೆ ಅವರ ಬರಹ ಕೂಡ ಸರಳ ಮತ್ತು ನಿರಾಡಂಬರ. ಅವರು ವಿಶೇಷಣಗಳನ್ನು ಬಳಸ್ತಾ ಇರಲಿಲ್ಲ. ವಿಷಯದಿಂದಲೇ ಗಮನ ಸೆಳೆಯಬೇಕೇ ಹೊರತು ಭಾಷೆಯ ಆಡಂಬರದಿಂದ ಅಲ್ಲ ಎಂಬುದು ಗಾಂಧೀಜಿಯ ಲೇಖನ ಸಂಪಾದಕೀಯಗಳನ್ನು ಓದಿದರೆ ತಿಳಿಯುತ್ತದೆ ಎಂದು ಅವರು ಹೇಳ್ತಾರೆ. ಮಿತವ್ಯಯ ಎಂಬುದು ಅವರ ಬರವಣಿಗೆ ಮತ್ತು ಪದ ಜೋಡಣೆಗಳಲ್ಲೂ ಕಾಣಬಹುದಾಗಿತ್ತು. ಅವರು ಕಡಿಮೆ ಪದಗಳಲ್ಲಿ ಹೆಚ್ಚು ವಿಷಯವನ್ನು ಸರಳವಾಗಿ ಬರಿತಾ ಇದ್ದರು. ಧನ್ಯವಾದಗಳು.